ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು SSLC ಗಣಿತದಲ್ಲಿ FA 3ರ ಪರೀಕ್ಷೆ ಪ್ರಶ್ನೆ ಪತ್ರಿಕೆ 2023-20ಕ್ಕೆ ಒಂದು ಮಾಡೆಲ್ ಆಗಿರ್ತಕ್ಕಂಥ ಕ್ವಶನ್ ಪೇಪರನ್ನು ನೋಡೋಣ. ಆಲ್ರೆಡಿ ನಾವು ಎಲ್ಲ ವಿಷಯದಲ್ಲಿನೂ ಕೂಡ ನಿಮ್ಮ SSLC FA 3 ಪರೀಕ್ಷೆ ಕ್ವಶನ್ ಪೇಪರನ್ನು ಹಾಕಿತ್ತು. ಸೊ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಮ್ಯಾಥ್ಸ್ ಕ್ವಶನ್ ಪೇಪರನ್ನು ನೋಡೋಣ. ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ವಿಷಯಗಳ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ಗಳು ಪಾಸಿಂಗ್ ಪ್ಯಾಕೇಜ್ಗಳಿದ್ದಾವೆ, ಅವುಗಳನ್ನು ನೋಡಿ. ಇದನ್ನು ಸಾಧನಾ ಪರೀಕ್ಷೆ 3 ಅಂತಲೂ ಕೂಡ ಕರೀತಾರೆ. ಇದರಲ್ಲಿ ನಿರ್ದೇಶಾಂಕ ರೇಖಾಗಣಿತ, ವಾಸ್ತವಿಕ ಸಂಖ್ಯೆಗಳು, ಬಹುಪದೋಕ್ತಿಗಳು, ವರ್ಗ ಸಮೀಕರಣ ಪಾಠದ ಮೇಲೆ ಪ್ರಶ್ನೆ ಪತ್ರಿಕೆ ಇದೆ. ಸಮಯ 45 ನಿಮಿಷಗಳು, ಗರಿಷ್ಠ ಅಂಕ 20. ಮುಖ್ಯ ಪ್ರಶ್ನೆ 1. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮೊದಲ ಪ್ರಶ್ನೆ, 4 - 3 ಬಿಂದುವಿನಿಂದ ಮೂಲ ಬಿಂದುವಿಗೆ ಇರುವ ದೂರ ಎಷ್ಟು? A 7 ಮಾನಗಳು, B 25 ಮಾನಗಳು, C 5 ಮಾನಗಳು, D 6 ಮಾನಗಳು. ಸರಿಯಾದ ಉತ್ತರವನ್ನು ಆರಿಸಿ ಬರಿಬೇಕು. ಎರಡನೇ ಪ್ರಶ್ನೆ, ಬಹು ಆಯ್ಕೆಗಳಲ್ಲಿ 120 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳಾಗಿ ಬರೆದಾಗ A 2³ × 3² × 5:1, B 2:2 × 3:1 × 5:1, C 2:3 × 3:1 × 5:2, D 2:3 × 3:1 × 5:1 ಅಂತಕ್ಕಂಥದ್ದು ಇದೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. ಎಸ್, ಒಟ್ಟು 2 ಪ್ರಶ್ನೆಗಳು, ಒಂದೊಂದಕ್ಕೆ 1 ಅಂಕ, ಒಟ್ಟಾರೆ 2 ಅಂಕ. ಎಸ್, ಮೂರನೇ ಪ್ರಶ್ನೆ, (x+4 (x+3 = 0) ಈ ಸಮೀಕರಣದಲ್ಲಿ ಒಂದು ಮೂಲ -4 ಆದರೆ ಆ ಸಮೀಕರಣದ ಇನ್ನೊಂದು ಮೂಲವನ್ನು ಕಂಡುಹಿಡಿಯಬೇಕಾಗಿತ್ತು ಅಥವಾ ಬರೀಬೇಕಿತ್ತು. ನಾಲ್ಕನೇ ಪ್ರಶ್ನೆ, (p(x1 y1) ಮತ್ತು (q(x2 y2) ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೀರಿ. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ 2 ಅಂಕದ ಪ್ರಶ್ನೆಗಳಿದ್ದಾವೆ. ಒಟ್ಟು 3 ಪ್ರಶ್ನೆಗಳು ಬರ್ತವೆ, ಒಂದೊಂದಕ್ಕೆ 2 ಅಂಕ, ಒಟ್ಟಾರೆ 6 ಅಂಕ. ಐದನೇ ಪ್ರಶ್ನೆ, 7 + √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ತೋರಿಸಿ. ಆರನೇ ಪ್ರಶ್ನೆ, ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ -3 ಮತ್ತು 2 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಏಳನೇ ಪ್ರಶ್ನೆ, ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಬಿಡಿಸಿ. 3x² - 5x + 2 = 0 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಸೂತ್ರ ಉಪಯೋಗಿಸಿ ಬರೀರಿ, ಬಿಡಿಸಿ. 3 ಅಂಕದ ಪ್ರಶ್ನೆಗಳು. ಸೊ ಒಟ್ಟಾರೆ ಆಗಿರ್ತಕ್ಕಂಥ ಪ್ರಶ್ನೆಗೆ ಉತ್ತರಗಳು ಎಷ್ಟಿದೆ ಅಂತ ನೋಡುವ. ಸೊ ಮೊದಲ ಪ್ರಶ್ನೆ 3 ಅಂಕಕ್ಕೆ, ಒಂದು ತ್ರಿಭುಜದ ಶೃಂಗಗಳು A (8 - 4), B (9 5), C (0 4) ಆದರೆ ಅದು ಸಮದ್ವಿಬಾಹು ತ್ರಿಭುಜವಾಗ್ತದೆ ಅಂತ ತೋರಿಸಿ. 9ನೇ ಪ್ರಶ್ನೆ, x² + 3x + 1 ಬಹುಪದೋಕ್ತಿಯು 3x⁴ + 5x⁴ - 7x⁴ + 2x + 2 ಒಂದು ಅಪವರ್ತನವೇ ಅಂತ ಪರೀಕ್ಷೆ ಮಾಡಲಿಕ್ಕೆ ಕೇಳಿದ್ದಾರೆ. ಇನ್ನು 4 ಅಂಕದ ಪ್ರಶ್ನೆ ಇದೆ. ಸೊ ಒಂದು ರೈಲು 480 ಕಿಲೋಮೀಟರ್ ದೂರವನ್ನು ಏಕರೂಪ ಜವದೊಂದಿಗೆ ಕ್ರಮಿಸ್ತದೆ. ಅದರ ಜವ 10 km/h ಅಧಿಕವಾಗಿದ್ದಾಗ ಅಷ್ಟೇ ದೂರವನ್ನು ಕ್ರಮಿಸಲು 4 ಗಂಟೆ ಕಡಿಮೆ ತೆಗೆದುಕೊಳ್ಳುತ್ತದೆ. ಹಾಗಾದರೆ ರೈಲಿನ ಜವವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಸೊ ಒಟ್ಟಾರೆ ಆಗಿರ್ತಕ್ಕಂಥ ಈ ಥರದ ಒಂದು ಪ್ರಶ್ನೆ ಇತ್ತದು. ಸೊ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮರೆಯದಿರಿ. ಸೊ ಕ್ವಶನ್ ಪೇಪರ್ ಹಾಗೆ ಇತ್ತು ಅದು. ಸೊ ಕೆಲವೊಂದು ಸರಿ ಟ್ಯಾಲಿ ಆಗಲಿಲ್ಲ ಅಂದ್ರೂ ಕೂಡ ನೋಡ್ಕೊಳ್ಳಿ, ಬಟ್ ಕ್ವಶನ್ಸ್ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ, ಪ್ರಾಕ್ಟೀಸ್ ಮಾಡಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.